ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರಿಗೂ ಸಿಂಚಿ ಕ್ಯೂಟ್ ಫ್ಯಾಮಿಲಿಗೆ ಸ್ವಾಗತ. ನಾವಿವಾಗ ಹೊರ್ನಾಡಲ್ಲಿದ್ದೀವಿ. ಹೊರ್ನಾಡಂತೂ ತುಂಬ ನೀಟಾಗಿ ಕ್ಲೀನಾಗಿದೆ. ಮಾತ್ರ ನಿಜ ನನಗೆ ಇಡೀ ಪ್ಲೇಸಲ್ಲಿ ಹೊರ್ನಾಡು ತುಂಬ ಇಷ್ಟ ಆಯಿತು. ರೂಮ್ಸು ಅಷ್ಟೇ ತುಂಬ ನೀಟಾಗಿ ಕ್ಲೀನಾಗಿತ್ತು. ನಾವು ತೊಗೊಂಡಿದ್ದು 1000 ರುಪೀಸ್ ಅಷ್ಟೇ ಕೊಟ್ಟಿದ್ದು ರೂಮ್ಗೆ. 2 ಡಬಲ್ ಕಾಟು ಎಲ್ಲ ಕೊಟ್ಟಿರೋ. ತುಂಬ ಚೆನ್ನಾಗಿತ್ತು ರೂಮೆಲ್ಲ. ತುಂಬ ಖುಷಿಯಾಯಿತು. ನಾವು ಇಷ್ಟು 4 ಡೇಸ್ ಒಂದೊಂದು ಕಡೆ ಸ್ಟೇ ಆಗಿದ್ವಿ. ಎಲ್ಲದಕ್ಕೂ ವಹಿಸ್ಕೊಂಡಿದ್ದು ಬೆಟರ್ ಅಂತ ಅನಿಸುತ್ತೆ ನನಗೆ. ಇವಾಗಿದ್ದು ನೋಡಿ, ಮೋಡ ನೋಡಿ ಹೆಂಗೈತೆ. ಅದಾದಮೇಲೆ ನೇಚರ್ ಅಷ್ಟೇ ತುಂಬ ಚೆನ್ನಾಗಿತ್ತು. ಫುಲ್ ಮೋಡ ಎಲ್ಲ ಫುಲ್. ಆಲ್ರೆಡಿ 7:30 ಮೇಲಾಗಿತ್ತು ಟೈಮು. ಅಂದರೂ ಮೋಡ ಹಿಮ ಎಲ್ಲ ಫುಲ್ಲು ಬೆಟ್ಟದ ಸುತ್ತ ಇತ್ತು. ತುಂಬ ಚೆನ್ನಾಗಿತ್ತು. ನನಗಂತೂ ಎಲ್ಲ ಪ್ಲೇಸ್ಗಿಂತ ಹೊರ್ನಾಡಂತೂ ಸೂಪರ್, ಫುಲ್ ಕ್ಲೀನಾಗೈತೆ. ಅದಂತೂ ತುಂಬ ಖುಷಿಯಾಯಿತು. ನಾನು ಇನ್ನು 10th ಟ್ರಿಪ್ಪಲ್ಲಿ ಹೋಗಿದ್ದಿದ್ದು. 10th ಟ್ರಿಪ್ ಆದಮೇಲೆ ಹೆಚ್ಚು ಕಮ್ಮಿ ಒಂದು 8-9 ಇಯರ್ಸ್ ಆಯಿತು ಅಂದ್ಕೋತೀನಿ. ಅದಾದಮೇಲೆ ಇವಾಗಲೇ ನಾನು ಬರ್ತಿರೋದು. 8-9 ಇಯರ್ಸ್ ಬಿಟ್ಕೊಂಡು ತುಂಬ ಚೆನ್ನಾಗಿತ್ತು. ನಾವಿಲ್ಲೇ ನೈಟ್ ಸ್ಟೇ ಆಗಿದ್ದು. ಇವಾಗ ಎಲ್ಲ ಪ್ಯಾಕ್ ಮಾಡಿಕೊಂಡು ಹೊರಡ್ತಿದ್ದೀವಿ. ನೆಕ್ಸ್ಟು ನಾವು ಹೊರನಾಡು ಮುಗಿಸ್ಕೊಂಡು ನೆಕ್ಸ್ಟು ಶೃಂಗೇರಿಗೆ ಹೋಗಬೇಕು. ಹಾಗಾಗಿ ಹೊರಡ್ತಿದ್ದೀವಿ. ತಿಂಡಿ ಎಲ್ಲ ಮುಗಿಸ್ಕೊಂಡು ಹೊರಡಬೇಕು. ಹೊರನಾಡಂತೂ ತುಂಬ ಚೆನ್ನಾಗಿತ್ತು. ತುಂಬ ಖುಷಿ ಆಯಿತು. ಅವನೇ ಮಾಡ್ತಾವ್ರಿ ನೋಡು. ಹೈ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ನಾವಿವಾಗ ತಿಂಡಿ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಕಾರ್ನ ನಿಲ್ಲಿಸಿದ್ದೀವಿ. ತಿಂಡಿ ಮತ್ತು ಮಧ್ಯಾಹ್ನದ ಅಡುಗೆ ಎಲ್ಲ ಮಾಡ್ಕೊಡೋದ ಅಂತೇಳಿ. ಇಲ್ಲಿ ನೋಡಿ, ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ರೆಡಿ ಮಾಡ್ತಿದ್ದಾರೆ ತಿಂಡಿ ಮಾಡೋಕ್ಕೆ. ನನ್ನ ಮಗಳು ನನ್ನ ಕೈ ಬಿಡ್ತಿಲ್ಲ. ಹಾಗಾಗಿ ನಾನು ವಿಡಿಯೋ ಮಾಡ್ಕೊಂಡು ಎತ್ಕೊಂಡು ನೋಡ್ತಿದ್ದೀನಿ ಅಷ್ಟೇ. ನೇಚರ್ ನೋಡಿ ಎಷ್ಟು ಚೆನ್ನಾಗೈತೆ ಅಂತ. ಇಲ್ಲಿ ನಮ್ಮಮ್ಮ ಟವಲ್ಗಳೆಲ್ಲ ನುಣೆ ಹಾಕ್ತಿದ್ದಾರೆ. ಏನೋ ಸ್ನಾನ ಮಾಡಿ ಮೈಯೆಲ್ಲ ಒರೆಸ್ಕೊಂಡು ಟವಲ್ನೆಲ್ಲನೂ ಹಂಗೆ ಅಡುಗೆ ಮಾಡಬೇಕಾದ್ರೆ ಅದು ಜೊತೆಲ್ಲ ಹರ್ಕೊಳ್ಳುತ್ತೆ. ತ್ಯಾವದ್ದು ಇಟ್ಕೊಂಡ್ರೆ ಎಲ್ಲ ಸ್ಮೆಲ್ ಬಂದ್ಬಿಡುತ್ತೆ ಅಂತೇಳ್ಬಿಟ್ಟು ಎಲ್ಲ ಅಲ್ಲೇ ಕಾರ್ ಮೇಲೆ ಒಣೆ ಆಗ್ತೋ. ಬಿಸಿಲು ಎಲ್ಲ ಬರ್ತಿತ್ತು ಆಗ್ತಾನೆ. ಈಗ ನಾವು ಬೆಳಗಿನ ತಿಂಡಿಗೆ ಅಂತೇಳ್ಬಿಟ್ಟು ಉಪ್ಪಿಟ್ಟನ್ನ ಮಾಡ್ಕೊತಿದ್ವಿ, ಬೇಗ ಆಗುತ್ತೆ ಅಂತಂದ್ಬಿಟ್ಟು. ಅಡುಗೆ ಏನು ಮಾಡೋಕ್ಕೋಗಲಿಲ್ಲ ಮಧ್ಯಾಹ್ನಕ್ಕೆ. ಯಾಕೆಂದರೆ ನೋಡೋಣ ಎಲ್ಲಾದರೂ ದೇವಸ್ಥಾನದಲ್ಲಿ ಸಿಕ್ಕರೆ ಅಲ್ಲೇ ಊಟ ಮಾಡ್ಕೊಂಡ್ರಾಯ್ತು ಅಂತೇಳ್ಬಿಟ್ಟು ನಾವು ಬೆಳಗ್ಗೆ ತಿಂಡಿಗೆ ಮಾತ್ರ ಉಪ್ಪಿಟ್ಟನ್ನ ಮಾಡಿಕೊಂಡು ತಿಂಡಿ ಎಲ್ಲ ತಿಂದಿದ್ದೆಲ್ಲ ಆಯಿತು. ತಿಂಡಿ ಎಲ್ಲ ತಿಂದು ಕಾಫಿ ಮಾಡಿಕೊಂಡು ಕಾಫಿ ಎಲ್ಲ ಕುಡಿದಿದ್ದೆಲ್ಲ ಮುಗೀತು. ಇವಾಗ ಪಾತ್ರೆ ಎಲ್ಲ ನೀಟಾಗಿ ತೊಳೆದು ಎತ್ತಿಕ್ಕೋತಿದ್ದೀವಿ. ನೆಕ್ಸ್ಟ್ ಪ್ಲೇಸ್ಗೆ ಈಗ ಹೊರಡಬೇಕು. ಅಂಬಾ ಅಂಬಾ ಕರಿ ಅಂಬನ. ಈ ಕಡೆ ತೆಗಿಯೋ. ಸುತ್ತಮುತ್ತ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ನೋಡೋದೇ ಖುಷಿ. ಬಟ್ ಏನಂತಂದರೆ ವಾಮಿಟ್ ಏನೋ ಆಗದಂತೆ. ಚೆನ್ನಾಗಿದ್ರೆ ಎಲ್ಲ ಚೆನ್ನಾಗಿರುತ್ತೆ. ಬಟ್ ವಾಮಿಟ್ ಆಗಿಬಿಟ್ರಂತೂ ಅಯ್ಯಪ್ಪ, ಟ್ರಿಪ್ಪು ಬೇಡ ಏನೂ ಬೇಡ ಅಂತ ಅನಿಸುತ್ತೆ. ಇವಾಗ ನಾವು ಶೃಂಗೇರಿಗೆ ಬಂದ್ವಿ. ಶೃಂಗೇರಿಗೆ ಬಂದಾಗಂತೂ ಮೀನು ನೋಡೋದೇ ಒಂದು ಖುಷಿ. ಅಂದರೂ ಅಲ್ಲಿ ಎಷ್ಟು ದಪ್ಪ ದಪ್ಪ ಮೀನಿರುತ್ತೆ ಅಂತಂದರೆ ಅದು ನೋಡೋದೇ ಒಂಥರ ಖುಷಿ. ಅದು ಕಡಲೆಪುರಿ ಹಾಕ್ತಿದ್ರೆ ಹಿಂಗೊಂಥರ ಬಾಯಿನ ಹಿಂಗೆ ಇಟ್ಕೊಂಡು ಕಡಲೆಪುರಿ ಹಾಕೋದನ್ನೇ ಕಾಯ್ತಿರ್ತವೆ. ಏನಾದ್ರು ತಿಂಡಿ ಎಲ್ಲ ಕೊಡ್ತಿದ್ರೆ ಎಲ್ರೂ. ಅದು ನೋಡೋದೇ ಒಂಥರ ಖುಷಿ ಅನ್ನಿಸ್ತಿತ್ತು. ನಾನು ನನ್ನ ಮಗಳ ಕೈಲಿ ಒಂದೊಂದು ಚೂರೇ ಸ್ವಲ್ಪನೇ ಕಡಲೆಪುರಿ ಎಲ್ಲ ಹಾಕ್ತಿದ್ದೆ. ಅವು ಬಂದು ತಿನ್ನೋದೇ ನೋಡೋದೇ ಒಂಥರ ಖುಷಿ ಅನಿಸುತ್ತೆ. ತುಂಬ ಚೆನ್ನಾಗಿತ್ತು. ಇದು ಅಷ್ಟೇ ಶೃಂಗೇರಿಲಿನೂ.
ಫೈನಲಿ ನಾವಿಲ್ಲಿ ಸಿಗಂದೂರು ಚೌಡೇಶ್ವರಿಗೆ ಬಂದ್ವಿ. ಬಂದಾದ್ಮೇಲೆ ನನ್ನ ಮಗಳು ಫುಲ್ ಕೂದಲೆಲ್ಲ ಹೆಬ್ಬೆರಳಿಗೆ ಸುತ್ಕೊಬಿಟ್ಟಿದ್ದಾಳೆ. ಅವಳದ್ದು ಒಂದು ಕೆಟ್ಟ ಅಭ್ಯಾಸ ಏನು ಅಂತಂದರೆ ಕೂದಲನ್ನ ಸುತ್ಕೊಂಡು ಬಾಯಿಗೆ ಬೆಳ್ಳಾಕೊಂಡು ಮಲ್ಕೊಳ್ಳೋ ಅಂಥದ್ದು. ಅದನ್ನ ನಾವು ಎಷ್ಟೇ ಬಿಡ್ಸೋಕ್ಕೆ ಟ್ರೈ ಮಾಡಿದ್ರು ಅದನ್ನ ಬಿಡ್ಸೋಕ್ಕೆ ಆಯ್ತಿಲ್ಲ. ಅದಾದಮೇಲೆ ಅವಳು ಮಲ್ಕೋಬೇಕಾದ್ರೆ ಕೂದಲು ಕೊಟ್ಟಿಲ್ಲ ಅಂದರೆ ಮಲ್ಕೊಳ್ಳೋದೇ ಇಲ್ಲ. ಕೂದಲು ಹಿಡ್ಕೊಂಡು ಫುಲ್ ಹೆಬ್ಬೆರಳಿಗೆ ಕೂದಲು ಸುತ್ತಕೊಂಡು ಬೆಳ್ಳಾಕೊಂಡು ಬಾಯಿಗೆ ಚೀಪ್ಕೊಂಡು ಮಲ್ಕೊಳ್ಳೋದವಳು. ಕೊಟ್ಟಿಲ್ಲ ಅಂದರೆ ಮಲ್ಕೊಳ್ಳೋದೇ ಇಲ್ಲ. ಅದಾದಮೇಲೆ ಇಲ್ಲಿ ಸಿಗಂದೂರು ಚೌಡೇಶ್ವರಿಗೆ ಬಂದ್ವಿ. ಬಟ್ ಇಲ್ಲಿ ಸ್ವಲ್ಪ ಎಲ್ಲ ಚೆನ್ನಾಗೈತೆ. ಬಟ್ ಇಲ್ಲಿ ಏನು ವಾಶ್ರೂಮ್ ವ್ಯವಸ್ಥೆ ಅಷ್ಟು ಚೆನ್ನಾಗಿಲ್ಲ. ದೇವರಂತೂ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ವಾಶ್ರೂಮ್ಗೆಲ್ಲ ಹೋಗಬೇಕು ಅಂತಂದರೆ ಸ್ವಲ್ಪ ಕಷ್ಟ. ಇಲ್ಲಿ ಅದ್ರ ವ್ಯವಸ್ಥೆ ಮಾತ್ರ ಅಷ್ಟು ಚೆನ್ನಾಗಿಲ್ಲ. ಇಲ್ಲಿ 6 o'clockಗೆ ಕ್ಲೋಸ್ ಅಂತೆ. ನಾವು ದರ್ಶನ ಎಲ್ಲ ಮುಗಿಸ್ಕೊಂಡು ಆಲ್ರೆಡಿ ತುಂಬ ಹೊಟ್ಟೆ ಹಸಿತಿತ್ತು. ಹಾಗಾಗಿ ಏನಾದರೂ ತಿನ್ನೋದ ಅಂತೇಳ್ಬಿಟ್ಟು ಇಲ್ಲಿ ಬಂದು ನಾವು ಚುರುಮುರಿ ಅದಾದಮೇಲೆ ಬಜ್ಜಿ ಸೋಡಾ ಎಲ್ಲ ತೊಗೊಂಡು, ನಮ್ಮ ಅಜ್ಜಿ ಸೋಡಾ ಕುಡಿಯೋಲ್ಲ ಅಂತೇಳಿದ್ರು. ಹಾಗಾಗಿ ಅವ್ರಿಗೆ ಏನು ಕಾಫಿ ತೊಗೊಂಡು, ಅದಾದಮೇಲೆ ನಾನು ನೆಕ್ಸ್ಟು ಟ್ರಾವೆಲ್ದು ಏನೋ ವಿಡಿಯೋನ ಮಾಡೋಕ್ಕಾಗಲಿಲ್ಲ. ನಾವು ಸಿಗಂದೂರು ಚೌಡೇಶ್ವರಿ ಮುಗಿಸ್ಕೊಂಡು ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ ಬಂದ್ವಿ. ಆನ್ ದ ವೇ ಅಲ್ಲಿಂದ ಒಂದು 50 ಕಿಲೋಮೀಟ್ರ್ ಇತ್ತು ಏನು ಸಿಗಂದೂರು ಚೌಡೇಶ್ವರಿಯಿಂದ ಕೊಲ್ಲೂರು ಮೂಕಾಂಬಿಕೆ ದೇವಸ್ಥಾನಕ್ಕೆ. ಬಟ್ ತುಂಬ ಕಾಡು. ನಿಜ ನನಗೆ ಎಷ್ಟು ಭಯ ಆಯ್ತಿತ್ತು ಅಂತಂದರೆ, ಏನಾಗ್ಬಿಡ್ತು ಅಂತಂದರೆ ನಾವು ರೂಟ್ ಮ್ಯಾಪ್ ಹಾಕ್ಕೊಂಡು ಬರ್ತಿದ್ದಿದ್ದು, ರೂಟ್ ಮ್ಯಾಪು ತೋರಿಸೋದು ಆಫ್ ಆಗೋಯ್ತು. ಫುಲ್ ನೆಟ್ ಫುಲ್ಲು ಇದಾಗ್ಬಿಡ್ತು. ಏನು ನೆಟ್ವರ್ಕೇ ಇರಲಿಲ್ಲ. ಬಟ್ ಏನು ಅಂತಂದರೆ ಸ್ವಲ್ಪ ನೆಟ್ವರ್ಕ್ ಇಲ್ಲ ಅಂತಂದರೂ ರೂಟ್ ಮ್ಯಾಪ್ ಒಂದ್ಸಲ ಹಾಕಿದ್ರೆ ಅದನ್ನು ತೋರಿಸ್ತಿತ್ತು. ಬಟ್ ಈ ರೂಟಲ್ಲಂತೂ ಫುಲ್ಲು ಏನು ರೂಟ್ ಮ್ಯಾಪ್ನೂ ಕೂಡ ತೋರಿಸ್ಲಿಲ್ಲ. ಹಾಗಾಗಿ ಸ್ವಲ್ಪ ನಮಗೆ ಭಯ ಆಗೋಯ್ತು. ಫುಲ್ ಕತ್ತಲೆ ಆಯಿತು. ಅದಾದಮೇಲೆ ಜಾಸ್ತಿ ವೆಹಿಕಲ್ಸು ಓಡಾಡ್ತಿರ್ಲಿಲ್ಲ. ರಾಂಗ್ ರೂಟ್ ಬಂದ್ವೋ ಸರಿಯಾಗಿ ಹೋಗ್ತಿದ್ದೀವೋ ಏನು ಒಂದು ಗೊತ್ತಾಗ್ತಿರ್ಲಿಲ್ಲ. ಅಲ್ಲೊಂದು 2-3 ಕಿಲೋಮೀಟ್ರಿಗೊಬ್ರು ಯಾರೋ ಸಿಗೋರು, ಅವ್ರನ್ನ ರೂಟ್ ಕೇಳ್ಕೊಂಡು ಬಂದೋ. ಕೊನೆಗೆ ಸ್ವಲ್ಪ ಮುಂದೆ ಬಂದಾದ್ಮೇಲೆ ಸ್ವಲ್ಪ ವೆಹಿಕಲ್ಸ್ ಕಾಣ್ತು. ಆಮೇಲೆ ಸ್ವಲ್ಪ ಧೈರ್ಯ ಗೊತ್ತಿಲ್ಲ, ನಾವು ಕರೆಕ್ಟ್ ರೂಟಲ್ಲೇ ಹೋಗ್ತಿದ್ದೀವಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ಇಲ್ಲಿ ಕೊಲ್ಲೂರು ಮೂಕಾಂಬಿಕೆಗೆ ಬಂದು ಇಲ್ಲಂತೂ ರೂಮ್ಗಳಂತೂ ತುಂಬ ಏನೋ ಅಷ್ಟು ಏನಂತೀವಿ ನಮ್ಮ ಮನೆಗೆ ತಕ್ಕಂಥ ರೂಮ್ಸ್ ಇರೋಲ್ಲ. 1-1.5 ಸಾವಿರ ರೂಪಾಯಿಗೆಲ್ಲ ಅಂಥ ಚೆನ್ನಾಗಿರೋ ರೂಮ್ಸ್ ಎಲ್ಲ ಸಿಗೋಲ್ಲ. ವಾಶ್ರೂಮ್ ಎಲ್ಲ ಚೆನ್ನಾಗಿರುವಂಥದ್ದು ನಮ್ಗೆ ತುಂಬ ಚೆನ್ನಾಗಿ ಈಗ ಹೊರ್ನಾಡಲ್ಲಿ ಇತ್ತಲ್ಲ ರೂಮ್ಸು, ಆ ಥರ ರೂಮ್ಸ್ ಎಲ್ಲ ಚೆನ್ನಾಗಿರೋ ಸಿಗಬೇಕು ಅಟ್ಲೀಸ್ಟ್ ಒಂದು 2000 ಮೇಲಾದರೂ ಕೊಡಬೇಕು. ಆ ರೂಮ್ಸ್ ಎಲ್ಲ ಅಷ್ಟೊಂದೇನು ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಬಟ್ ಓಕೆ ಆ ಥರ ಇತ್ತು. ಅದಾದಮೇಲೆ ನಾವು ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನದಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬೆಳಗ್ಗೆ ಹೊರಡ್ಬೇಕಾದ್ರೆ ಮಾಮೂಲಿ ತಿಂಡಿ ಮಾಡಲೇಬೇಕಲ್ವ. ಹಾಗಾಗಿ ತಿಂಡಿ ಮಾಡೋದ ಅಂತೇಳ್ಬಿಟ್ಟು ನಿಲ್ಲಿಸ್ತೋ. ಇಲ್ಲಿ ನಾವು ತಿಂಡಿ ಏನೂ ಮಾಡ್ಕೊಳ್ಳಿಲ್ಲ. ನಮ್ಮ ಮಂಡ್ಯ ಸ್ಟೈಲಲ್ಲೇ ನಾವು ಉಪ್ಸಾರು ಮತ್ತು ರೈಸ್ನ ಮಾಡಿಕೊಂಡು, ಯಾಕೆ ಅಂತಂದರೆ ಬೇರೆ ಫುಡ್ಡೆಲ್ಲ ತಿನ್ನೋ ಒಂಥರ ಬೇಜಾರಾಗಿತ್ತು. ಉಪ್ಸಾರು ತಿನ್ನಬೇಕು ಅನ್ನಿಸ್ತಿತ್ತು. ನಮ್ಮ ಅಜ್ಜಿ ಉಪ್ಸಾರು ಖಾರ ಎಲ್ಲ ಹರ್ಕೊಬಂದಿದ್ರು. ಹಾಗಾಗಿ ಉಪ್ಸಾರೇ ಮಾಡಿದೋ. ಸಾಕು ಅರ್ಧ ಅಡಿ ಇನ್ನು ಉಲ್ಟಾ ಸಾಕು ಅಷ್ಟೇ. ತಟ್ಕೆ ಮಡ್ಗೋ. ಹಾಂ ಸಾಕಷ್ಟೆ. ಕೊಡ್ರಿ ಹಾಕಿ ಬಿಡ್ಬಿಡಿ. ಬಿಸ್ಕೆಟ್ ಇತ್ತಲ್ಲ, ಬಿಸ್ಕೆಟ್ ಖಾಲಿ ಆಗೋದಾ? ಅದಿತ್ತಲ್ಲ ಬಾವಾ ನಾವು ಹೋಗೋಣ. ಇಲ್ಲೇ ಅದಲ್ಲ. ಫೈನಲಿ ಬೆಳಗ್ಗೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಾವು ಮುರುಡೇಶ್ವರಕ್ಕೆ ಬಂದೋ. ಮುರುಡೇಶ್ವರ ಅಂತೂ ನಿಜ ಹೇಳ್ತೀನಿ ತುಂಬ ಚೆನ್ನಾಗಿತ್ತು. ನನಗೆ ಹೋಗಿದ್ದ ಪ್ಲೇಸಲ್ಲೆಲ್ಲ ಮುರುಡೇಶ್ವರ ಮತ್ತು ಹೊರನಾಡಂತೂ ಸೂಪರಾಗಿತ್ತು. ಬೀಚಲ್ಲಂತೂ ನಾವು ಗೇಮ್ಸ್ ಆಡಿದ್ದೆಲ್ಲ ತುಂಬ ಇಷ್ಟ ಆಯಿತು, ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನೆಲ್ಲೂ ಜಾಸ್ತಿ ಹೊರಗಡೆ ಹೋಗಿಲ್ಲ. ನಾನು 10th ಟ್ರಿಪ್ ಬಿಟ್ಟರೆ ನಾನು ಇನ್ನೆಲ್ಲೂ ಓದೋಳೆಲ್ಲ ಎಲ್ಲೂ ಹೋಗೂ ಇಲ್ಲ ನಾನು ಜಾಸ್ತಿ ಹೊರಗಡೆ. ಹಂಗಾಗಿ ಏನೋ ಒಂಥರ ಎಕ್ಸೈಟ್ಮೆಂಟ್, ಎಲ್ಲ ಚೆನ್ನಾಗಿದೆ ಅಂತ ಅನಿಸುತ್ತೆ.
ದೇವಸ್ಥಾನದಲ್ಲೆಲ್ಲ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಒಳಗಡೆ ಎಲ್ಲ ಒಂಥರ ಗುಹೆ ಥರ ಎಲ್ಲ ಮಾಡಿ ಎಲ್ಲ ಮಾಡಿದ್ರು. ಅದನ್ನೆಲ್ಲ ನೋಡಿಕೊಂಡು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವಿವಾಗ ಆ ಬೀಚಿಗೆ ಬಂದು ಆಟಾಡೋಣ ಅಂತೇಳ್ಬಿಟ್ಟು ಫಸ್ಟು ನಾವು ಫ್ಯಾಮಿಲಿ ಪೂರ್ತಿ ಏನು ಬೋಟಲ್ಲಿ ಹೋಗೋಣ ಅಂತೇಳ್ಬಿಟ್ಟು ಬೋಟಲ್ಲಿ ಹೋದೋ. ಆ ಸ್ಪೀಡ್ ಬೋಟಲ್ಲೂ ಹೋಗೋದ ಅಂತ ಅಂದ್ಕೊಂಡಿದ್ದೋ, ಬಟ್ ಅದೊಂದು ಮಿಸ್ ಆಯಿತು. ಅದಾದಮೇಲೆ ಬೋಟಲ್ಲೆಲ್ಲ ಹೋಗಿ ನನ್ನ ಮಗಳಂತೂ ಫುಲ್ ಸೈಲೆಂಟಾಗಿ ಕುಂತಿದ್ಲು ನೋಡ್ತಾ. ಅವಳಿಂತ ಆಟ ಆಡೋಕ್ಕೆಲ್ಲ ಕರ್ಕೊಂಡು ಹೋದಾಗ ಫುಲ್ ಬಾಯಿಗೆ ಬೆಳ್ಳಾಕೋಬಿಟ್ಟು ಸೈಲೆಂಟಾಗಿ ಕುತ್ಕೊಬಿಡ್ತಾಳೆ, ಏನೂ ರಿಯಾಕ್ಷನ್ನೇ ಮಾಡಲ್ಲ. ಬೇರೆ ಟೈಮಲ್ಲೆಲ್ಲ ಕಿರ್ಚ್ತಿರ್ತಾಳೆ, ಅರ್ಚ್ತಿರ್ತಾಳೆ. ಒಂದಿನ ಎಕ್ಸಿಬಿಷನಲ್ಲಿ ಹಿಂಗೆ ಟ್ರೈನಲ್ಲಿ ಆಟ ಆಡಿಸ್ಬೇಕಾದ್ರೆ ಸುಮ್ಮನೆ ಬಾಯಿಗೆ ಬೆಳ್ಳಾಕೊಂಡು ಸೈಲೆಂಟಾಗಿ ಕೂತಿದ್ಲು. ನನಗೇನು ಅನ್ಸೋದು, ತಲೆ ಸುತ್ತೈತಾ ಏನಾದರೂ ಹೋಯ್ತೈತಾ ಇವಳಿಗೆ ಅಂತ ಅನ್ಸೋದು. ಬಟ್ ಅವಳು ಸುಮ್ಮನೆ ಸೈಲೆಂಟಾಗಿ ಕೂತ್ಕೊಂಡು ಎಂಜಾಯ್ ಮಾಡ್ತಿರ್ತಾಳೆ ಅಷ್ಟೇ, ರಿಯಾಕ್ಷನ್ನೇ ಮಾಡಲ್ಲ. ನಮ್ಮ ಅಪ್ಪ ಅಮ್ಮನೂ ಅಷ್ಟೇ, ಅವರು ಪಾಪ ಎಲ್ಲೂ ಹೋಗಿರಲಿಲ್ಲ, ಎಲ್ಲೂ ಯಾವ ಥರ ಟ್ರಿಪ್ಪೆಲ್ಲ ಹೋಗಿರಲಿಲ್ಲ. ಅವ್ರಿಗೂ ಒಂಥರ ಖುಷಿ ಅನ್ನಿಸ್ತು ಇಲ್ಲೆಲ್ಲ ಕರ್ಕೊಬಂದಿದ್ದು. ಮೊಬೈಲ್ ಎತ್ತಿಟ್ಕೊಂಡೇನೆ ಹೋಗ್ತೈತೇನೋ ಅಲ್ಲ ಹೋಗಿ ಬರ್ತದೇನೋ. ಫೈನಲಿ ಗೇಮ್ಸ್ ಎಲ್ಲ ಆಟಾಡಿಕೊಂಡು ನಾವಿವಾಗ ಬೀಚಲ್ಲಿ ಆಟಾಡೋದ ಅಂತೇಳ್ಬಿಟ್ಟು ಬಂದು, ನಾವಂತೂ ಫುಲ್ ಅಲ್ಲಿ ಜನಗಳೆಲ್ಲ ಇದ್ದಾರಲ್ಲ ಅದಕ್ಕಿಂತ ಫುಲ್ ಮುಂದೆ ಹೊಂಟೋಗ್ಬಿಟ್ಟಿದ್ದು. ನಾನು ಶ್ರೇಯ ಅಂತೂ ನನಗೆ ಏನೋ ಪೂರ್ತಿ ಕತ್ತು ತನಕ ನೀರು ಬರ್ತಿತ್ತು. ನನಗಂತೂ ಉಸಿರು ಕಡ್ದಂಗೆ ಆಗೋದು. ಅಲೆ ಬಂದಾಗ ನಮ್ಮ ಶ್ರೇಯ ಫುಲ್ ನನ್ನ ಮೇಲೆ ಎತ್ಬಿಡೋರು. ಅಂದರೂ ಭಯ ಆಗಿಬಿಟ್ಟು ನನಗೆ ಫಸ್ಟೇ ಬೀಚು ನೀರು ಅಂದರೆ ಸ್ವಲ್ಪ ಭಯ ಆಗುತ್ತೆ. ಹಂಗಾಗಿ ನಮ್ಮ ಶ್ರೇಯನ ಬೇಡ ಹೋಗೋದು ಅಂತ ಹೇಳ್ಬಿಟ್ಟು ಕರ್ಕೊಬಂದೆ ಸ್ವಲ್ಪ ಹೊತ್ತು ಆಟಾಡಿಸ್ಕೊಂಡು. ಅದಾದಮೇಲೆ ನಾನು ಕರ್ಕೊಬಂದು ಈ ಕಡೆ ಬಿಟ್ಬಿಟ್ಟು ಮತ್ತೆ ಹೋದ್ರು ಶ್ರೇಯ. ಏನು ಅಲ್ಲೇ ಫುಲ್ ಬರೋದು, ಆ ಅಲೆ ಬಂದ ತಕ್ಷಣ ನಮ್ಮ ಶ್ರೇಯನೇ ಕಾಣಿಸ್ತಿರ್ಲಿಲ್ಲ, ಫುಲ್ ಮುಳುಗೋಗ್ಬಿಡೋ ಅನ್ನೋ ಕೆಳಗಡೆ. ನಾನು ಬೇಡ ಅಂದ್ಬಿಟ್ಟು ಹೇಳ್ಬಿಟ್ಟು ಬೈದು ಕರ್ಕೊಬೋದೆ. ನೋಡಿ ಆಲ್ರೆಡಿ ಬೈತಿದ್ದೀನಿ ನಾನು, ಆ್ಯಕ್ಚುಲಿ ಇಲ್ಲಿ ಕುತ್ಕೊಂಡು ಬೇಡ ಅಂದರೂ ಹೋಗ್ತಿದ್ಯಾ, ಅಷ್ಟು ಅಲೆ ಬರ್ತಿದೆ ಅಂತ ಹೇಳ್ಬಿಟ್ಟು. ಅಂದರೂ ಅಲೆ ಬಂದಾಗ ಫೋರ್ಸಲ್ಲಿ ಎಳ್ಕೊಂಡು ಹೊಂಟೋಗ್ಬಿಟ್ರೆ ಕಷ್ಟ, ಭಯ. ನನಗಂತೂ ನೀರಂದರೆ ತುಂಬಾ ಭಯ. ನಾವು ಮುರುಡೇಶ್ವರನ ಮುಗಿಸ್ಕೊಂಡು ಇವಾಗ ಗೋಕರ್ಣಕ್ಕೆ ಹೋಗ್ತಿದ್ದೀವಿ. ತುಂಬ ಚೆನ್ನಾಗಿತ್ತು ಬೀಚಲ್ಲೆಲ್ಲ ಆಟ ಆಡಿದ್ದೆಲ್ಲ. ಒಂದೇನಂತಂದರೆ ಆಟ ಏನೋ ಚೆನ್ನಾಗಿ ಆಡ್ದೋ, ಎಂಜಾಯ್ ಚೆನ್ನಾಗಿ ಮಾಡಿದೋ. ಬಟ್ ನಂಗೆ ಲಾಸ್ಟಲ್ಲಿ ತುಂಬ ಭಯ ಆಗ್ತಿತ್ತು. ಏಕೆಂತಂದರೆ ಫುಲ್ ಅದು ಆಂಬ್ಯುಲೆನ್ಸ್ ಬಡ್ಕೊಳ್ಳುತ್ತಲ್ಲ, ಹಂಗೆ ಸೈರನ್ ಇಂಜಿನ್ ಬಡ್ಕೊಳ್ಳೋದು. ಏಕೆಂತಂದರೆ ಅಲ್ಲೇ ಫೋರ್ಸಾಗಿ ಬಂದಾಗ ಜನ ಸ್ವಲ್ಪ ಮುಂದೆ ಹೋಗಬೇಡಿ ಅಂತೇಳ್ಬಿಟ್ಟು ಅದು ಸೈರನ್ ಇಂಜಿನ್ ಬಡ್ಕೊಂಡು ಅನೌನ್ಸ್ ಮಾಡೋರು. ನನಗೇನು ಭಯ ಅಂತಂದರೆ ಫುಲ್ಲು ಅಲ್ಲೆಲ್ಲ ಬಂದು ಸುಮ್ಮನೆ ಆಗ್ಬಿಡುತ್ತೇನೋ, ಅದಕ್ಕೆ ಹಿಂಗೆ ಸೈರನ್ ಇಂಜಿನ್ ಬಡ್ಕೊತಾಯ್ತೇನೋ ಅನ್ನೋ ಥರ ಭಯ ಆಗೋದು. ಏಕೆಂತಂದರೆ ಕೆಲವು ಮೂವಿಲಿ ನೋಡಿದ್ದೆ ನಾನು, ಹಂಗೆ ಜೋರಾಗಿ ಸೈರನ್ ಇಂಜಿನ್ ಬಡ್ಕೊಳ್ಳುತ್ತೆ, ಅವಾಗ ಫುಲ್ಲು ಏನು ಸುನಾಮಿ ಬಂದುಬಿಡುತ್ತೆ ಅನ್ನೋ ಥರ. ನನಗೆ ಫಸ್ಟೇ ನೀರಂದರೆ ಭಯ ಆಗುತ್ತೆ. ಅದೆಲ್ಲ ಮುಗಿಸ್ಕೊಂಡು ಇಲ್ಲಿ ಇಡಗುಂಜಿ ಗಣಪತಿ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಗರಿಕೆ ಮತ್ತು ಕಮಲ ಹೂವನ್ನ ಕೊಟ್ಟಿದ್ದರು. ನಾವು ತೊಗೊಂಡಿದ್ದು ಆ್ಯಕ್ಚುಲಿ 20 ರೂಪೀಸ್ ಕೊಟ್ಟು. ಅದನ್ನ ದೇವರಿಗೆ ಅರ್ಪಿಸ್ಬಿಟ್ಟು, ಏಕೆಂತಂದರೆ ಗಣಪತಿಗೆ ಗರಿಕೆನೇ ಅಲ್ವಾ ಶ್ರೇಷ್ಠ, ಹಾಗಾಗಿ ದೇವ್ರಿಗೆ ಅರ್ಪಿಸ್ಬಿಟ್ಟು ಕೈ ಮುಕ್ಕೊಂಡು ಅಲ್ಲಿಂದ ಹೊರಟು. ಇಲ್ಲೇನು ಅಷ್ಟೊಂದು ರಶ್ಶು ಜನ ಏನಿರಲಿಲ್ಲ, ಬೇಗ ದರ್ಶನ ಆಯಿತು. ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ನೆಕ್ಸ್ಟು ಗೋಕರ್ಣಕ್ಕೆ ಹೊರಟು. ಗೋಕರ್ಣದಲ್ಲೇನು ಆಟ ಆಡೋಕ್ಕೆಲ್ಲ ಹೋಗಲಿಲ್ಲ ಬೀಚಲ್ಲಿ. ಏಕೆ ಅಂತಂದರೆ ಇಲ್ಲ ಆಲ್ರೆಡಿ ಮುರುಡೇಶ್ವರದಲ್ಲಿ ಆಟ ಆಡಿದ್ವಲ್ಲ, ಆಲ್ರೆಡಿ ಸ್ಟ್ರೈನ್ ಆಗಿತ್ತು ತುಂಬ. ಹಂಗಾಗಿ ಗೋಕರ್ಣದಲ್ಲೇನು ಆಟ ಆಡಲಿಲ್ಲ, ಬರೀ ಫೋಟೋಸ್ ತೊಗೊಂಡು ಬೀಚ್ ನೋಡಿಕೊಂಡು ಬೇಗ ಹೊರಟು. ಏಕೆಂದರೆ ನಾವಿನ್ನು ಉಡುಪಿಗೆ ಹೋಗಬೇಕಿತ್ತು. ಉಡುಪಿ ಇಲ್ಲಿಂದ ಹೆಚ್ಚು ಕಮ್ಮಿ ಗೋಕರ್ಣದಿಂದ 200 ಕಿಲೋಮೀಟರ್ಸ್ ಇತ್ತು ಉಡುಪಿಗೆ. ಹಂಗಾಗಿ ಬೇಗ ಹೊರಡಬೇಕು ಅಂತೇಳ್ಬಿಟ್ಟು ನಾವು ಅಲ್ಲಿ ಬೀಚಲ್ಲೆಲ್ಲ ಆಟ ಆಡೋಕ್ಕೆ ಹೋಗಲಿಲ್ಲ. ಜಸ್ಟ್ ಸುಮ್ಗೆ ಹಂಗೆ ಹೋಗಿ ಬೀಚಲ್ಲಿ ನಿಂತು ನೋಡಿಕೊಂಡು ಹೊರಟು. ಸನ್ಸೆಟ್ ಆಗೋದಂತೂ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಈವ್ನಿಂಗ್. ಇವಾಗ ನಾವು ಮುರುಡೇಶ್ವರ ಮತ್ತು ಇಡಗುಂಜಿ ಗಣಪತಿನ ಮುಗಿಸ್ಕೊಂಡು ಇವಾಗ ಗೋಕರ್ಣಕ್ಕೆ ಬಂದಿದ್ದೀವಿ. ಈ ಟೆಂಪಲ್ಗೆ ಹೋಗ್ತಿದ್ದೀವಿ ಇವಾಗ ಗೋಕರ್ಣದಿಂದ. ಟೈಮ್ ಆಲ್ರೆಡಿ 5:20 ಆಯಿತು. ಸೂರ್ಯ ಎಷ್ಟು ಚೆನ್ನಾಗಿ ನೋಡ್ತಿದ್ದಾನೆ ಅಂತ, ತುಂಬ ಚೆನ್ನಾಗಿ ಕಾಣಿಸ್ತಿದೆ ಬೀಚು. ಮುರುಡೇಶ್ವರದಲ್ಲಿ ಆಟ ಆಡಿರೋದ್ರಿಂದ ಇನ್ನೆಲ್ಲೋ ಆಟ ಆಡಬಾರ್ದು ಅಂತ ಅಂದ್ಕೊಂಡಿದ್ದೀವಿ. ಸುಸ್ತಾಗ್ಬಿಟ್ಟೈತೆ ಇವಾಗಲೇ. ಬೀಚಲ್ಲೆಲ್ಲ ಆಟ ಆಡಿ ಒಂದ್ಸಲ ಆಟ ಆಡಿರೋಕ್ಕೇನೆ. ಈಗ ದರ್ಶನ ಮಾಡಿಕೊಂಡು ಇಲ್ಲಿ ಗೋಕರ್ಣದಲ್ಲಿ ಅದಾದಮೇಲೆ ನಾವು ಉಡುಪಿಗೆ ಹೋಗಿ ಸ್ಟೇ ಆಗಬೇಕು ಇವತ್ತಲ್ಲೇ ಅಂತ ಅಂದ್ಕೊಂಡಿದ್ದೀವಿ. ಉಡುಪಿಗೆ ಹೋಗಿ ಸ್ಟೇ ಆಗಿ ಬೆಳಗ್ಗೆ ಆಯಿತು.
ಧರ್ಮಸ್ಥಳಕ್ಕೆ ಹೋಗಬೇಕು. ಅಲ್ಲಿ ಧರ್ಮಸ್ಥಳಕ್ಕೆ ಹೋಗ್ಬೇಕಾದ್ರೆ ನಿಯರ್ ಬೈ ಇರೋ ಪ್ಲೇಸ್ಗಳನ್ನೆಲ್ಲ ನೋಡಿಕೊಂಡು ಹೊರಡೋದ ಅಂತ ಅಂದ್ಕೊಂಡಿದ್ದೀವಿ. ಕಾಣಿಸ್ತಿದೆ ಅಂತ. ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನಾನು ನಿಮಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಗೆ ಮತ್ತೆ ಸಿಗ್ತೀನಿ. ಎಲ್ಲರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಅದಾದಮೇಲೆ ಎಲ್ಲರೂ ವಿಡಿಯೋನ ಪೂರ್ತಿಯಾಗಿ ನೋಡಿ. ಹೊಸ ಯೂಟ್ಯೂಬರ್ಸ್ಗೆ ಅದಾದಮೇಲೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ಕೊಟ್ಟು ಬೆಳೆಸಿ ಅಂತ ಕೇಳ್ಕೋತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಎಲ್ರಿಗೂ ಟೇಕ್ ಕೇರ್, ಬಾಯ್ ಬಾಯ್.